ಇದರೇ ಕನ್ನಡ ನಾಡಲು ಹುಟ್ಟಬೇಕು, ಮೆಚ್ಚಿದರೆ ಕನ್ನಡ ಮಣ್ಣ ಮೆಟ್ಟಬೇಕು. ಬದುಕಿದ್ದು ಜಟಕ ಬಂಡಿ, ಇದು ವಿಧಿಯೋಡಿಸುವ ಬಂಡಿ. ಬದುಕಿದ್ದು ಜಟಕ ಬಂಡಿ, ವಿಧಿ. ನಮಸ್ತೆ. ಇವತ್ತು ನಮ್ಮ ಟಾಸ್ಕ್ ಕೊಟ್ಟಿದ್ದಾರೆ, ಕಾಡಲ್ಲಿ ನಾವು ಹೆಂಗೆ ಸರ್ವೈವ್ ಆಗ್ತೀವಿ ಅಂತ. ಏನು ಎಕ್ವಿಪ್ಮೆಂಟ್ಸ್ ಇಲ್ಲದೆ ನಾವೇ ಮನೆ ಮಾಡ್ಕೊಂಡು, ಏನೂ ಇಲ್ದಿರೋ ಕಡೆ ನಾವೇ ಮನೆ ಮಾಡ್ಕೊಂಡು ಇರ್ಬೇಕಂತೆ. ನೋಡೋಣ ಯಾವ ಲೆವೆಲ್ಗೆ ಮಾಡ್ತೀವಿ ಮನೇನ ಅಂತ. ಬನ್ನಿ ನೋಡಿ ಫ್ರೆಂಡ್ಸ್, ಇವತ್ತು ಸಿಕ್ಕಾಪಟ್ಟೆ ನೀರಿದೆ. ನೋಡಿ ಇಲ್ಲೇ ನೋಡಿ ಫ್ರೆಂಡ್ಸ್, ನಾವು ಟೆಂಟ್ ಮಾಡ್ತಿರೋ ಜಾಗ ಅದು. ಫೈನಲಿ 2 ಗುಹೆ ಮಾಡಿದೀವಿ. ಒಂದು ಸಿಂಪಲ್ದು ಏನೂ ಇಲ್ಲ, ಬಟ್ ಒಳಗಡೆ ಸೇಫ್ ಆಗಿ ಇರ್ತೀರಾ. ಎಲ್ಲ ಇವನು ದೊಡ್ಡದ ಮಾಡ್ಬಿಟ್ಟೆ ನನಗೆ ಹೇಳ್ತಾ ಇದ್ದಾನೆ ಗಾಯ್ಸ್. ನೋಡಿ ಗಾಯ್ಸ್, ಎಲ್ಲಾರು ಸೇರಿ ಮಾಡಿರುವಂತ ಒಂದೇ ಬಂಗಾರದ ಪ್ರೀತಿಯ ಮನೆ ಅಂದರೆ ಅದೇ ಗುಡಿಸಲು. ಅದೇ ಗುಡಿಸಲು ಬೈ. ಅದನ್ನ ಈಗ ಒಳಗೊಬ್ಬ ಬ್ಯಾಗ್ ಹಾಕೊಂಡು, ಸ್ಲೀಪರ್ ಬ್ಯಾಗ್ ಹಾಕೊಂಡು, ಹೆಲ್ಮೆಟ್ ಹಾಕೊಂಡು ಮಕ್ಕೊಂಡಿದ್ದಾನೆ. ಮತ್ತೆ ಅವನಿಗೂ ತೋರಿಸ್ತೀವಿ ಇರಿ ಬ್ರೋ. ನಮ್ಮ ಅರಮನೆ ಸ್ಟಾರ್ಟ್ ಆಯ್ತು. ಮಾಜಿ ಇಂಜಿನಿಯರ್ಸ್ ಎಲ್ಲ ಸೇರಿ ಮಾಡಿರುವಂತ ಈ ಅರಮನೆನ ಒಳಗಿನ ಕೆಚ್ಚನ್ನು ತೋರಿಸ್ತೀವಿ. ಎಲ್ಲ ಪ್ಲಾನ್ ಮಾಡಿದ್ದಾರೆ, ಬಟ್ ವಿಶ್ವೇಶ್ವರ ಇಲ್ಲ, ಅದೊಂದೇ ಬಾಧೆ. ವಿಶ್ವೇಶ್ವರ ಅಂತೆಲ್ಲ ಯೂಸ್ ಮಾಡಿ ನಾವೊಂದು ಕಾಡಲ್ಲಿ ಅರಮನೆ ಕಟ್ಟಿದೀವಿ. ತಾಯಿನಾಡಿಯಲ್ಲಿ ಹುಟ್ಟಿದಂತ ನಮ್ಮ ವಿಶ್ವೇಶ್ವರಯ್ಯನ ನೆಂದ್ಕೊಂಡು ಬನ್ನಿ ಫ್ರೆಂಡ್ಸ್. ಇದು ನಮ್ಮ ವಿಶ್ವೇಶ್ವರಯ್ಯ ಮಾಜಿ ಇಂಜಿನಿಯರ್ಸ್ ಕಟ್ಟಿರುವಂತ ಮನೆನ ಓಪನಿಂಗ್ ಮಾಡೋಣ. ಒಳಗ್ ನೋಡಿ ಫ್ರೆಂಡ್ಸ್, ನಮ್ಮ ದೋಸ್ತ ಶಿಸ್ನಲ್ಲಿ ಮಸ್ತ್ ಅಂತ ಮಕ್ಕೊಂಡ್ಬಿಟ್ಟಿದ್ದಾರೆ. ಚೆನ್ನಾಗಿದೆ, ಮಸ್ತ್ ಆಗಿದೆ, ಬೆಚ್ಚಗೂ ಎಲ್ಲಿ ಗ್ಯಾಪ್ ಇಲ್ಲ, ಮಸ್ತ್ ಮಾಡಿದೀವಿ. ಫಸ್ಟ್ ಟೈಮ್ ಈ ತರ ಎಕ್ಸ್ಪೀರಿಯನ್ಸ್ ನಮಗೆ. ಒಂಥರ ಗುಹೆ ತರ ಮಾಡಿಬಿಟ್ಟಿದೀವಿ. ಎಷ್ಟು ಜನ, ಒಂದು 6-7 ಜನ ಮಲ್ಕೋಬಹುದು, ಆ ತರ ಮಾಡಿದೀವಿ. ಎಲ್ಲರೂ ಬಂದ್ರೆ ಚೆನ್ನಾಗಿ ಮಲ್ಕೋಬಹುದು. ಅಂದ್ರೆ ಫುಲ್ ಕೋಲ್ಡ್ ಇಲ್ಲ, ಬಿಸಿ ಇದೆ, ಮಸ್ತ್ ಆಗಿದೆ. ನೋಡಿದ್ರಲ್ಲ ಫ್ರೆಂಡ್ಸ್, ಇಲ್ಲಿ ಎಷ್ಟು ಸೆಕ್ಯೂರ್ ಇದೆ ಅಂದ್ರೆ ಎಲ್ಲಾ ಕಡೆನೂ ಒಂದು ಚೂರು ಇದು ಆಗದಂಗೆ ಶಿಸ್ತಲ್ಲಿ ಮಸ್ತ್ ಅಂತ ಸಖತ್ತಾಗಿ ಮಾಡಾರೆ. ನಮ್ಮ ಮಾಜಿ ಇಂಜಿನಿಯರ್ಸ್ ಗಳಿಗೆ ದೊಡ್ಡ ಸಲ್ಯೂಟ್ ಅನ್ಕಂತ. ಗಾಯ್ಸ್, ಇಲ್ಲಿ ನೋಡಿ ಹೇಗಿದೆ, ನಿಮಗೆ ಅಭಿಪ್ರಾಯ ಹೇಳಿ ನಿಮ್ದು. ಹೌದಾ? ಓಕೆ ಬ್ರೋ, ಚೆನ್ನಾಗಿದೆಯಲ್ಲ ನಮ್ದು. ಅಂತೂ ಇಂತೂ ನಾವು ಬಂದಿದ್ದ ಕೆಲಸ ಮುಗೀತು. ಎಂಡ್ ಮಾಡ್ತೀವಿ ಸೆಕ್ಷನ್ನ. ಫ್ರೆಂಡ್ಸ್, ಸಬ್ಸ್ಕ್ರೈಬ್ ಆ್ಯಂಡ್ ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ನಿಮ್ಮ ತಿಲಕ್ ಕನ್ನಡಗ.